ಆಚಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎ ಡೇಟ್ ಸಿನಿಮಾ ಸೆಪ್ಟೆಂಬರ್ 4ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಹೀರೋಯಿನ್ ಅಶ್ವಿನಿ ಶೆಣೈ ನನ್ನ ಜೊತೆ ಇದ್ದಾರೆ, ಮಂಗಳೂರಿನ ಬೆಡಗಿ. ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಬಹಳ ಹಸಿ ಬಿಸಿ ದೃಶ್ಯಗಳು, ಬಹಳ ಅದ್ಭುತವಾಗಿ ನಟಿಸಿದ್ದೀರಾ ಮೊದಲ ಸಿನಿಮಾದಲ್ಲಿ. ಹೇಗಿತ್ತು ಎ ಡೇಟ್? ಹೇಗೆ ಡೇಟ್ ಮಾಡಿದ್ರಿ ಇಡೀ ಜರ್ನಿ? ಡೇಟಿಂಗ್ ಥರ ಇರಲಿಲ್ಲ. ಹೌ ಹ್ಯಾಪಿ ವಿ ಥಿಂಕ್ ಡೇಟಿಂಗ್ ಫೇಸಸ್, ಆ ಥರ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅಫ್ಕೋರ್ಸ್ ಲಾಟ್ ಆಫ್ ಚಾಲೆಂಜಸ್ ಇತ್ತು. ಇದು ನನ್ನ ಡೆಬ್ಯೂ ಸಿನಿಮಾ ಅಲ್ವಾ. ನಾನು ಇದಕ್ಕಿಂತ ಮುಂಚೆ ಥಿಯೇಟ್ರ್ ಕಲಿಬೇಕು ಅಂತ ಇದ್ದೆ, ಬಟ್ ಯಾವತ್ತೂ ಚಾನ್ಸ್ ಸಿಕ್ಕಿರಲಿಲ್ಲ. ಬಿಕಾಸ್ ಐ ಹ್ಯಾಡ್ ಲಿಟ್ಲ್ ಇನ್ಸೆಕ್ಯೂರಿಟೀಸ್. ಅಂದರೆ ನಾವೆಲ್ಲ ಫಿಟ್ಟಿನ್ ಆಗ್ತೀವಿ ಒಂದು ಸಿನಿಮಾ ಇಂಡಸ್ಟ್ರೀಲಿ, ಆಸೆಗಳು ತುಂಬ ಇತ್ತು ಡೆಫಿನೆಟ್ಲಿ ಆಸ್ ಅ ಚೈಲ್ಡ್. ತುಂಬ ಜನ ಮೋಟಿವೇಟ್ ಕೂಡ ಮಾಡ್ತಿದ್ರು, ಯು ಕ್ಯಾನ್ ಡೂ ಇಟ್, ಗಿವ್ ಇಟ್ ಅ ಟ್ರೈ ಅಂತ. ಬಟ್ ಆ ಇನ್ಸೆಕ್ಯೂರಿಟೀಸಿಂದ ನಾನು ಯಾವತ್ತೂ ಐ ಡಿಡ್ ನಾಟ್ ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ಬಟ್ ಈ ಸಿನಿಮಾ ಆಪರ್ಚುನಿಟಿ ಬಂದಾಗ ನನಗೆ ಬಿಡೋಕ್ಕೆ ಮನಸ್ಸು ಬರಲಿಲ್ಲ. ಐ ಡಿಡ್ ಗಿವ್ 1-2 ಆಡಿಷನ್ಸ್ ಫಾರ್ ದ ಸೇಮ್ ಫಿಲ್ಮ್. ಸೆಲೆಕ್ಟ್ ಆಗಿ ಇವಾಗ ಈ ಸಿನಿಮಾ ರಿಲೀಸಿಗೆ ಬರ್ತೀನಿ. ಇಟ್ ವಾಸ್ ಬ್ಯೂಟಿಫುಲ್. ಅ ಲಾಟ್ ಆಫ್ ಫಸ್ಟ್ ಎಕ್ಸ್ಪೀರಿಯನ್ಸಸ್ ಅಲ್ವಾ. ಇಟ್ ವಾಸ್ ಲೈಕ್ ಅ ಫಸ್ಟ್ ಬೇಬಿ, ಆ ಥರ ಫೀಲಿಂಗು. ಸೊ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ದೀನಿ. ಏನೇ ಚಾಲೆಂಜಸ್ ಬಂದರೂ ಇಟ್ಸ್ ನಾಟ್, ಯಾವುದೇ ಕಾರಣಕ್ಕೆ ನಂಗೆ ಬಿಟ್ಬಿಟ್ಟು ಓಡೋಗಬೇಕು ಅಂತ ಅನಿಸಿಲ್ಲ. ಸೊ ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ಲೈಕ್ ಇನ್ನೂ ಮಾಡಬೇಕು ಅಂತಲೇ ಅನಿಸ್ತಿದೆ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಜಿಂಗ್. ಮೊದಲ ಸಿನಿಮಾ ಎ ಡೇಟ್ ಅಂತಂದಾಗ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಗಳನ್ನೆಲ್ಲ ಕೂಡ ನಾವು ಗಮನಿಸಿದ್ವಿ. ಪೇರೆಂಟ್ಸ್ ಹೇಗೆ ಈ ಕಥೆನ ಒಪ್ಕೊಂಡ್ರು, ಅವ್ರು ಹೇಗೆ ಬೆಂಬಲ ಕೊಟ್ಟರು ಅಂತ ಹೇಳಿ? ಆ್ಯಕ್ಚುಲಿ ಮೈ ಪೇರೆಂಟ್ಸ್ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್ ಥ್ರೂ ಔಟ್. ರೊಮ್ಯಾಂಟಿಕ್ ಸೀನ್ಸ್ ಅಂದರೆ ಇಟ್ಸ್ ಜಸ್ಟ್ ದಟ್ ಒನ್ ಸಾಂಗ್, ಬಟ್ ಕತೆಗೆ ಬೇಕಾಗಿತ್ತಿದ್ದು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಜಸ್ಟ್ ಪುಟ್ ದೇರ್ ಬಿಕಾಸ್ ವಿ ವಾಂಟ್ ಟು ಗೆಟ್ ಆಡಿಯನ್ಸ್. ಅದು ಕತೆಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಮೈ ಎಂಟೈರ್ ಫ್ಯಾಮಿಲಿ ಇಸ್ ಬಿನ್ ವೆರಿ ಸಪೋರ್ಟಿವ್ ಥ್ರೂ ಔಟ್ ಮೈ ಜರ್ನಿ, ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ದೇ ಆರ್, ಆ್ಯಂಡ್ ಐ ಹೋಪ್ ಐ ಗೆಟ್ ಟು ಡೂ ಬೆಟರ್ ಫಿಲ್ಮ್ಸ್ ಬಿಕಾಸ್ ಆಫ್ ದಿಸ್. ನಿಮ್ಮ ಕಣ್ಣಿನ ಸೌಂದರ್ಯದ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಅಂತ ಹೇಳಿ? Of course, a lot of appreciation ಸಿಗುತ್ತೆ. I think genetics obviously, but yeah, I hope I use it to the maximum. ಎಲ್ಲೆಲ್ಲಿ I mean ಹೆಲ್ಪ್ ಆದರೆ ಒಳ್ಳೆಯದು ಅಂತ. ಅಪಾರ್ಟ್ ಫ್ರಮ್ ದಟ್, ಬಿಕಾಸ್ ಐವ್ ಬಿನ್ ಸೀಯಿಂಗ್ ಮೈ ಐಸ್ ಥ್ರೂ ಔಟ್, ನನಗೇನು ಡಿಫ್ರೆನ್ಸ್ ಕಾಣಲ್ಲ. ಬೇರೆಯವ್ರಿಗೆ ಡಿಫ್ರೆಂಟ್ ಕಾಣಿಸಿ ಅವ್ರಿಗೆ ಇಷ್ಟ ಆದರೆ ಐ ಫೀಲ್ ಲೈಕ್ ಇಟ್. ನನಗೆ ಆನೆಸ್ಟ್ಲಿ ಅಂದರೆ ಐ ನೋ ದಿಸ್ ಇಸ್ ಎವ್ರಿ ಒನ್ಸ್ ಕಾಮನ್ ಆನ್ಸರ್, ಬಟ್ ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್ ಇಸ್ ಮೈ ಫೇವ್ರೆಟ್. ಅದು ಬಿಟ್ಟು ಅನಂತ್ನಾಗ್ ಸರ್ ತುಂಬ ಇಷ್ಟ. ನಂಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಅಟ್ಲೀಸ್ಟ್ ಅವ್ರ ಮಗಳು ಕ್ಯಾರೆಕ್ಟರ್ ಒಂದು ಸತಿ ಪ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಡೈರೆಕ್ಟ್ ಅಂದ್ಬಿಟ್ಟು ಏನು ಪರ್ಟಿಕ್ಯುಲರ್ ಆಗಿಲ್ಲ. ದೇರ್ ಆರ್ ಮೆನಿ ಸ್ಟೋರೀಸ್ ದಟ್ ಐ ಲೈಕ್. ಎನಿ ಆಪರ್ಚುನಿಟೀಸ್ ದಟ್ ಕಮ್ಸ್ ವೇ ನಂಗೆ ಸೂಟ್ ಆಗಿ ಮಾಡೋ ಲೈಕ್ ಇಫ್ ಅವಕಾಶ ಸಿಕ್ಕಿದ್ರೆ ಐ ವಿಲ್ ಡೆಫಿನೆಟ್ಲಿ. ಮಲ್ಟಿ ಟ್ಯಾಲೆಂಟ್ ಡೈರೆಕ್ಟರ್ ಅಂತ ಅನಿಸುತ್ತೆ ನಿಮ್ಮ ಡೈರೆಕ್ಟರನ್ನು ನೋಡ್ತಾ ಇದ್ರೆ. ಹೇಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ನಿಮಗೆ ಅಂತ ಹೇಳಿ, ಅವರ ವರ್ಕ್ ಬಗ್ಗೆ ಮಾತಾಡಿ? ಮಲ್ಟಿ ಟ್ಯಾಲೆಂಟೆಡ್ ಹೌದು, ಬಟ್ ಮೋರ್ ಓವರ್ ವೆನ್ ಯು ಆರ್ ಸ್ಟಕ್ ವಿತ್ ದ ಬೌಂಡ್ ಆಫ್ ಇವಾಗ ದುಡ್ಡಿನ, ವೆನ್ ವಿ ಡೋಂಟ್ ಹ್ಯಾವ್ ಅ ಪ್ರೊಡಕ್ಷನ್ ಬ್ಯಾಕಿಂಗ್ ಅಸ್, ಸಮ್ಟೈಮ್ಸ್ ನಾವು ಮಲ್ಟಿ ಟ್ಯಾಲೆಂಟ್ ತೋರಿಸ್ಬೇಕಾಗುತ್ತೆ. ನಾಟ್ ಜಸ್ಟ್ ಆ ಡೈರೆಕ್ಟರ್, ಐ ಥಿಂಕ್ ಎವ್ರಿ ಒನ್ ಹ್ಯಾಸ್ ಈಕ್ವಲಿ ಪ್ಲೇಡ್ ಅ ಪಾರ್ಟ್ ಇನ್ ಇಟ್. ಆ್ಯಸ್ ಅನ್ ಆ್ಯಕ್ಟರ್ ಅವ್ರು ಕೂಡ ತುಂಬ, ಸುಜನಿತಾ ಅವ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ನಾವು ಏನೇನಕ್ಕೆ ಹೆಲ್ಪ್ ಮಾಡೋಕ್ಕಾಗತ್ತೆ ನಾವೇ ಪೋಸ್ಟರ್ ಸ್ಟ್ಯಾಂಡಿ ಬೇಕಾದ್ರೂ ತೊಗೊಂಡು ಹೋಗ್ತೀವಿ. ಆ ಥರ ಒಂದು ಟೀಮ್ ಇತ್ತು, ವೆರಿ ಸ್ಮಾಲ್ ಟೀಮ್. ಲೈಕ್ ವಿ ಸೆಟ್ 6 ಪೀಪಲ್ ಆನ್ ದ ಸೆಟ್ ಅಷ್ಟೇ. ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗಿದ್ದೀವಿ. ಐ ಹೋಪ್ ದ್ಯಾಟ್ ಮೇಕ್ಸ್ ಸೆನ್ಸ್ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ ಅಂತ ಅನ್ಕೋತೀನಿ. ನಿಮ್ಮ ಪ್ರಕಾರ ಲವ್, ರೊಮ್ಯಾನ್ಸ್, ಡೇಟ್ ಅಂದರೆ ಏನು ಅಂತ ಹೇಳಿ? ಲವ್ ವೆರಿ ಸೆನ್ಸಿಬಲ್ ಕ್ವಶನ್ ಅಂದರೆ, ಆ್ಯಂಡ್ ಆಲ್ಸೋ ವೆರಿ ಸೆನ್ಸಿಟಿವ್ ಕ್ವಶನ್. ಲವ್ ಅನ್ನೋದು ಬೇರೆಯವ್ರಿಗೆ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಡೆಫಿನೇಷನ್. ಒಂದಿಷ್ಟು ಜನ ಅದನ್ನು ಬರೀ ಸೌಂದರ್ಯದಲ್ಲಿ ನೋಡ್ತಾರೆ, ಒಂದಿಷ್ಟು ಜನ ಫೀಲಿಂಗ್ಸ್ ಮೇಲೆ ಹೋಗ್ತಾರೆ. ಬಟ್ ಪರ್ಸ್ನಲಾಗಿ ಅನ್ಕೋಬೇಕಾದ್ರೆ ವೆನ್ ಯು ಆರ್ ಹ್ಯಾಪಿ ಸ್ಪೆಂಡಿಂಗ್ ಟೈಮ್ ವಿತ್ ಸಮ್ಮನ್, ಐ ಥಿಂಕ್ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಲವ್. ಈವನ್ ರೊಮ್ಯಾಂಟಿಸೈಸಿಂಗ್ ಅನ್ನೋದು, ಯು ಕ್ಯಾನ್ ರೊಮ್ಯಾಂಟಿಸೈಸ್ ಲೈಫ್ ಆಲ್ಸೋ. ಆ್ಯಂಡ್ ಡೇಟಿಂಗ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಅಪೋಸ್ ಡೇಟಿಂಗ್, ಬಟ್ ಡೇಟ್ ಅನ್ನೋ ಕಾನ್ಸೆಪ್ಟ್ ಆ್ಯಕ್ಚುಲಿ ಇಟ್ಸ್ ಲೈಕ್ 2 ಪೀಪಲ್ ಸ್ಪೆಂಡಿಂಗ್ ಟೈಮ್ ವಿತ್ ಈಚ್ ಅದರ್ ಟು ಗೆಟ್ ಟು ನೋ ಈಚ್ ಅದರ್ ಅಷ್ಟೇ. ಅದನ್ನು ಇವಾಗ ಎಲ್ಲೆಲ್ಲೋ ತೊಗೊಂಡು ಹೋಗಿದ್ದಾರೆ, ಬಟ್ ನಮ್ಮ ಸಿನಿಮಾಲಿ ಆ ಥರ ಏನೂ ತೋರ್ಸೋಕೆ ಹೋಗಿಲ್ಲ. ಇತ್ತೀಚೆಗೆ ಲವ್ಗಿಂತ ಫ್ಲರ್ಟ್ ಅನ್ನೋದೇ ಜಾಸ್ತಿ ಅಂತ ಅನಿಸುತ್ತೆ ಅಲ್ವಾ? ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಆ್ಯಸ್ ಮಿಲೇನಿಯಲ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್ ದ್ಯಾಟ್ ಮಚ್, ಬಟ್ ಡೆಫಿನೆಟ್ಲಿ ಜನರು ಫ್ಲರ್ಟ್ ಮಾಡ್ತಾರೆ. ಫೈನಲಿ ಸೆಪ್ಟೆಂಬರ್ 4ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಆಡಿಯನ್ಸನ್ನು ಕರೆಯೋದಾದರೆ, ಆ್ಯಂಡ್ 40ರ ಆಸುಪಾಸು, 40ರ ಮೇಲೆ
ಈ ವಯಸ್ಸಿನವರು ಈ ಸಿನಿಮಾ ನೋಡೋದನ್ನು ಯಾವುದೇ ಮುಜುಗರ ಇಲ್ಲದೆ ನೋಡ್ತಾರಾ? ಎಸ್, ಡೆಫಿನೆಟ್ಲಿ ನೋಡ್ತಾರೆ. ದೇ ಆಲ್ಸೋ ಹ್ಯಾವ್ ಅ ಲಾಟ್ ಟು ಟೇಕ್ ವಿತ್ ಇಟ್. ಎಸ್, ಎ ಡೇಟ್ ಸಿನಿಮಾ ಸೆಪ್ಟೆಂಬರ್ 4ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಹೀರೋಯಿನ್ ಅಶ್ವಿನಿ ಶೆಣೈ ನನ್ನ ಜೊತೆ ಇದ್ದಾರೆ, ಮಂಗಳೂರಿನ ಬೆಡಗಿ. ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಬಹಳ ಹಸಿ ಬಿಸಿ ದೃಶ್ಯಗಳು, ಬಹಳ ಅದ್ಭುತವಾಗಿ ನಟಿಸಿದ್ದೀರಾ ಮೊದಲ ಸಿನಿಮಾದಲ್ಲಿ. ಹೇಗಿತ್ತು ಎ ಡೇಟ್? ಹೇಗೆ ಡೇಟ್ ಮಾಡಿದ್ರಿ ಇಡೀ ಜರ್ನಿ? ಡೇಟಿಂಗ್ ಥರ ಇರಲಿಲ್ಲ. ಹೌ ಹ್ಯಾಪಿ ವಿ ಥಿಂಕ್ ಡೇಟಿಂಗ್ ಫೇಸಸ್, ಆ ಥರ ಏನು